ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರು ಏನು ತಿಳ್ಕೊಬೇಡಿ, ಏನಿದು ಬೆಳಿಗ್ಗೆನೆ ಬಟ್ಲು ಮತ್ತೆ ಇದು ಕಾಣಿಸ್ತಾ ಇದೆ ಅಂತ. ಏನೋ ನಮ್ಮ ಹಸ್ಬೆಂಡ್ ಚೈಲ್ಡ್ಹುಡ್ ರೆಸಿಪಿನ ಮಾಡ್ಕೊತಾ ಇದ್ದಾರೆ ಬೆಳಿಗ್ಗೆನೆ. ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನೀನು ಹಂಗೋದ್ರೆ ಪರವಾಗಿಲ್ಲ ತಿನ್ನು. ಏನಿದು ಕಾಫಿ ಮತ್ತು ಇಲ್ಲಿ ಕಡಲೆಪುರಿ ಗಂಟು, ಈ ಮ್ಯಾನು ಜೊತೆಗೆ ತೋರಿಸುವವನು. ನಾನು ತಿಂದಿದ್ದೀನಿ ಚಿಕ್ಕ ಹುಡುಗಿನಲ್ಲಿ ತೋರಿಸು, ಆದರೆ ಹಿಂಗೆ ಬಟ್ಕಿಟ್ಲಿಗೆಲ್ಲ ಬೇಕು ತಿಂದಿಲ್ಲ. ತೋರಿಸಾಯ್ತು, ಸರಿ ಬಿಡು, ವಿಡಿಯೋ ಮಾಡಲ್ಲ. ಹಿಂಗೆ ನೋಡಿ, ನನ್ನ ಗಂಡ ಇದ್ದು ಚಿಕ್ಕ ಚಿಕ್ಕ ಮಗು ಆಗ್ಬಿಟ್ಟವ್ರೆ. ಅದೇನು ಬೆಳಗ್ಗೆ ಕಾಫಿ ಹೇಳಿದ್ರು, ಮಾಡ್ಕೊಟ್ರೆ ಬಟ್ಟೆಲ್ಲ ಹಾಕ್ಕೊಂಡು ಕಡಲೆಪುರಿ ಹಾಕ್ಕೊಂಡು ಹಿಂಗೆ ತಿಂತಾ ಇರೋದು. ಅಯ್ಯೋ ಮಮ್ಮ, ನಾನು ಅವಾಗೆಲ್ಲ ತಿಂದಿದ್ದೀನಿ ಕಣ್ಮಮ್ಮ, ಆದರೆ ಇಷ್ಟೊಂದು ವಿಚಿತ್ರವಾಗಿ ತಿಂದಿಲ್ಲ. ಸರಿ ಆಯಿತು, ಪರವಾಗಿಲ್ಲ, ತೆಗಿ ತಿನ್ನು, ತಲೆ ಎತ್ತು ಹೋಗ್ಲಿ, ನಾಚಿಕ ಬಿಡ. ಇರಲಿ, ತಲೆ ತೋರಿಸು ಮಮ್ಮ, ಫೇಸ್ ತೋರಿಸಿ, ಏನು ಹಾಕಿಲ್ಲ. ಚೆನ್ನಾಗೈತಾ ಟೇಸ್ಟು? ಹಾಂ, ಬೆಳಗ್ಗೆಗಿದೇನಾ ಟಿಫನು? ಹಾಂ, ಹಂಗಿದ್ದು ನಂಗೆ ಟಿಫನ್ ಮಾಡೋ ಟೈಮ್ ಉಳೀತು. ಹಾಯ್ ಫ್ರೆಂಡ್ಸ್, ಯಾರಿದು ಕುಡಿ ಅಂತೇಳಿ ಬೈಕೋಬೇಡಿ. ತುಂಬಾ ಗಾಳಿ ಇದೆ, ಕಣ್ಣೂರಿ ಅಂತೇಳಿ ಸ್ಪೆಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಇವಾಗ ಹಾಸನ್ಗೆ ಹೊರಟಿದ್ದೀನಿ. ಯಾಕಪ್ಪ ಅಂದ್ರೆ ನನಗೆ ಸ್ವಲ್ಪ ಮೈಗೆ ಹುಷಾರಿರಲ್ಲ. ಸೊ ಹಂಗಾಗಿ ಹಾಸನ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ. ತುಂಬಾ ಗಾಳಿ ಇದೆ ಫ್ರೆಂಡ್ಸ್. ನೋಡಿ, ಇದು ಬಂದು ನಮ್ಮ ಹೇಮಾವತಿ ಜಲಾಶಯ, ಗೊರೂರ್ ಡ್ಯಾಮ್. ಸೊ ನಾವು ಹಾಸನ್ ಹೋಗ್ಬೇಕಾದ್ರೆ ಆನ್ ಹಾಗೆ ಹೋಗೋದು. ಬಟ್ ಇವಾಗ ಮಳೆ ವಿಚಾರದ ಕಾರಣದಿಂದ ಡ್ಯಾಮ್ ಓಪನ್ ಆಗಿತ್ತು. ನನಗೂ ತುಂಬಾ ದಿನದ ಆಸೆ ಡ್ಯಾಮ್ ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಏನಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್, ಇಷ್ಟ ಹತ್ರ ಇದ್ರೆ ಕೂಡ ನಾನು ನೋಡ್ಲಿಕ್ಕೆ ಹೋಗಕ್ಕೆ ಆಗ್ತಿಲ್ಲ. ಬಟ್ ಇವಾಗ ಹೋಗೋಣ ಅಂತಂದ್ರೆ ಸಮಯ ಇಲ್ಲ, ಬೇಗ ಹೋಗ್ಬೇಕು. ಸೊ ಹಂಗಾಗಿ ಹೊರಡ್ತಾ ಇದ್ದೀನಿ. ಸೊ ನಾವಿವಾಗ ನಮ್ಮ ಹಾಸನ್ ಸಿಟಿಗೆ ಎಂಟ್ರಿ ಕೊಟ್ಟಾಯ್ತು. ಇವಾಗ ಬನ್ನಿ ನಮ್ಮ ಹಾಸನಲ್ಲಿರುವಂಥ ಗೌರ್ಮೆಂಟ್ ಆಸ್ಪತ್ರೆ ಕೂಡ ತೋರಿಸ್ತೀನಿ. ಬಟ್ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ನನಗೆ ಅವಾಗ ತುಂಬ ಭಯ ಇಡ್ತಿತ್ತು. ಇವಾಗ ಏನಿಲ್ಲ, ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಕೂಡ ಎಲ್ಲ ಥರ ಸೌಲಭ್ಯಗಳಿದ್ದಾವೆ. ನಾವು ಯಾವ ಥರ ಯೂಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡು. ಸೊ ಹಂಗಾಗಿ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅಲ್ಲೇ ತೋರಿಸ್ಕೊಬೋಣ ಅಂತೇಳಿ ಹೊರಟಿದ್ದೀವಿ. ನೋಡಿ, ಇದೇ ನಮ್ಮ ಹಾಸನದ ಹಳೆ ಬಸ್ ಸ್ಟ್ಯಾಂಡು. ಇದ್ರ ಪಕ್ಕದಲ್ಲೇ ಹಾಸನಾಂಬ ದೇವಸ್ಥಾನ ಕೂಡ ಇರೋದು. ಅದು ಮಾಮೂಲಿ ವರ್ಷಕ್ಕೊಂದೇ ಸಲ ಓಪನ್ ಮಾಡ್ತಾರೆ ಅಂತಾರಲ್ವಾ, ಅದೇನೆ. ಸೊ ಈ ಬಸ್ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಎದುರುಗಡೆ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು. ಇಲ್ಲಿ ಮುಂದೆ ನಾವು ಟರ್ನ್ ಆದ್ಮೇಲೆ ಲೆಫ್ಟಲ್ಲಿ ಬರುವಂಥ ಆಸ್ಪತ್ರೆ ಬಂದು ನೋಡಿ, ಈ ಹಾಸ್ಪಿಟಲ್ ಬಂದು ಎಲ್ಲ ಥರದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಹಾಸ್ಪಿಟಲ್. ಇದು ಹಳೆ ಆಸ್ಪತ್ರೆ. ಇಲ್ಲಿ ಕ್ಯಾನ್ಸರ್ ಪೇಷಂಟಿಂದ ಹಿಡಿದು ಪ್ರತಿಯೊಂದನ್ನು ಈ ಹಾಸ್ಪಿಟಲ್ ಟ್ರೀಟ್ ಮಾಡ್ತಾರೆ. ಬಟ್ ಸ್ಕ್ಯಾನಿಂಗು, ಬ್ಲಡ್ ಚೆಕಪ್ಪು ಎಲ್ಲದಕ್ಕೂ ಇಲ್ಲಿಗೆ ಬರಬೇಕು. ನಾವು ಹೋಗ್ತಿರೋದು ಬಂದು ಇವಾಗ ಒಂದು ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟಲ್ ಅಂತ ಹೊಸದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ. ನಾನು ಹೋಗ್ಬೇಕಾಗಿರೋದು ಇವಾಗ, ಯಾಕಂದರೆ ನನಗೆ ಸ್ವಲ್ಪ ಒಂದು ಪ್ರಾಬ್ಲಮ್ ಇರೋ ಕಾರಣದಿಂದ ನಾನು ಇವಾಗ ಲೇಡೀಸ್ ಗೈನಕಲ್ ಡಾಕ್ಟರ್ನ ನೋಡಬೇಕು. ಸೊ ಹಂಗಾಗಿ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಅದು ಕೂಡ ಬಂದು ತೋರಿಸ್ತೀನಿ. ಅದು ಇಲ್ಲಿ ಬಂದು ಆಸ್ಪತ್ರೆ ಆನ್ ದ ವೇ ರೋಡಲ್ಲಿ ಸ್ವಲ್ಪ ಮುಂದೆ ಬಂದು ಈ ಥರ ಲೆಫ್ಟ್ ತೊಗೊಂಡು ಒಳಗಡೆ ಹೋದರೆ ಅದು. ಬಟ್
ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ತೀವಿ ಅಂದರೆ ಈ ರಸ್ತೆನಲ್ಲಿ ಹೋಗಬೇಕು. ಇಲ್ಲಾಂದರೆ ಅಲ್ಲೇ ಒಳಗಡೆ ಆಸ್ಪತ್ರೆಯಲ್ಲೇ ಜಾಗ ಇದೆ. ಅಲ್ಲಿಂದ ಅಲ್ಲಿಗೆ ಒಂದು ವಾಕಬಲ್ ಅಂದರೆ 1-2 ಮಿನಿಟ್ಸಲ್ಲಿ ವಾಕಬಲ್ ಹೋಗ್ಬೋದು. ಸೊ ನಾವು ಇವಾಗಲೇ ಹೋಗ್ತಾ ಇದ್ದಿದ್ದ ಕಾರಣ ನಾವು ರೋಡಲ್ಲಿ ಹಾಕಿ ಹೋಗ್ತಾ ಇದ್ವಿ. ನೋಡಿ ಇವಾಗ ಹೊಸ್ದಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕ್ಲೀನ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಒಳಗಡೆ ಹೋಗ್ತಿದ್ರೆ ನಾವು ಯಾವುದೋ ಪ್ರೈವೇಟ್ ಆಸ್ಪತ್ರೆಗೆ ಬಂದ್ವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಅದ್ರ ಒಳಗಡೆ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಹೋಗುವಂಥ ಡಾಕ್ಟ್ರು ಸೋಮವಾರ ಒಂದೇ ದಿನ ಬರೋದು. ಬಟ್ ಇವತ್ತು ಡಾಕ್ಟ್ರು ಹಾಫ್ ಡೇ ಲೀವ್ ಹಾಕಿದ್ದಾರಂತೆ, 2 ಗಂಟೆಗಂತೆ ಸಿಗೋದು. ಸೊ ಇವಾಗ 2 ಗಂಟೆ ಗಂಟ ವೇಟ್ ಮಾಡಬೇಕು. ಹಂಗಾಗಿ ಹಾಸ್ಪಿಟಲ್ ಎಷ್ಟೊತ್ತವರೆಗೂ ಕುತ್ಕೊಳ್ಳೋದು ಅಂತೇಳಿ, ಹೆಂಗಿದ್ರು ಇವತ್ತು ಸೋಮವಾರ ಅಲ್ವಾ, ಬಾ ಹಾಗೆ ಇಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆ, ಹೋಗಿ ಬರೋಣ ಅಂತೇಳಿ ಮಾಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.